ಹಾಯ್ ಸ್ನೇಹಿತರೆ, ನಮಸ್ಕಾರ. ಇವತ್ತಿನ ಬೆಳ್ಳಂಬೆಳಗ್ಗೆ ಒಂದು ಫಟಾಫಟ್ ಖುಷಿ ಕೊಡುವಂತ ಅಪ್ಡೇಟ್, ಅದು ಕೂಡ RCB ಫ್ಯಾನ್ಸ್ಗೆ ಮನಸ್ಸು ತಂಪಾಗುವಂತ ಅಪ್ಡೇಟ್ ಅನ್ನ ಕೊಡುವಂತಹ ಸಮಯ. ಅದೇನು ಅಂತಂದ್ರೆ RCB ಮೇನ್ ಪ್ಲೇಯರ್ ಒಬ್ರು ಬಂದಿದ್ದಾರೆ. ನಿನ್ನೆ ಒಂದು ವಿಡಿಯೋ ಮಾಡಿದ್ವಿ 8 ವಿದೇಶಿ ಪ್ಲೇಯರ್ಗಳಲ್ಲಿ ಯಾರ್ಯಾರು ಅವೈಲೇಬಲ್ ಇದ್ದಾರೆ ಅಂತ. ಸೊ ಅದರಲ್ಲಿ ಒಂದಷ್ಟು ಜನರ ಬಗ್ಗೆ ಕ್ಲಾರಿಟಿ ಇತ್ತು, ಕೆಲವರ ಬಗ್ಗೆ 50-50 ಅಂತ ಹಾಕಿದ್ವಿ. ಅದು 2 ಹೆಸರು ಯಾವುದು ಅಂತಂದ್ರೆ, ಒಂದು ಲುಂಗಿ ಎಂಗಡಿ, ಇನ್ನೊಂದು ರೊಮ್ಯಾರಿಯೋ ಶೆಫರ್ಡ್. ಸೊ ಇಬ್ರು ಆಟಗಾರರಲ್ಲಿ ಒಬ್ರು ಈಗ ಭಾರತ ನೆಲಕ್ಕೆ ಎಂಟ್ರಿ ಆಗಿದ್ದಾರೆ. ಇದನ್ನ ಸುಮ್ಮನೆ ಹೇಳ್ತಾ ಇಲ್ಲ, ಸೂಪರ್ ಟಿವಿ ಯಾವತ್ತೂ ಕೂಡ ಗಾಳಿ ಗುಂಡೆಟ್ ಹಾಕುವಂತ ಕೆಲಸ ಮಾಡಲ್ಲ. ಅಫಿಷಿಯಲಿ ಗೊತ್ತಿದ್ರೆ ಮಾತ್ರ, ಅಥವಾ ಒಂದು 90% ಕನ್ಫರ್ಮೇಶನ್ ಇದ್ರೆ ಅದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಸೊ ಈಗ ಬಂದಿರುವಂತಹ ಪ್ಲೇಯರ್ ಯಾರು ಅಂತಂದ್ರೆ ರಣಬೇಟೆಗಾರ ರೊಮ್ಯಾರಿಯೋ ಶೆಫರ್ಡ್. ಎಸ್, ರೊಮ್ಯಾರಿಯೋ ಶೆಫರ್ಡ್ ಬಂದಿದ್ದಾರೆ. ಅದಕ್ಕೆ ಪ್ರೂಫ್ ಏನು ಅಂತಂದ್ರೆ, ಡ್ವಾನ್ ಬ್ರಾವೋ ನಮ್ಮ ಚೆನ್ನೈನ ಮಾಜಿ ಪ್ಲೇಯರ್ ಇದ್ರು, ಅವರು ಒಂದು ಸ್ಟೋರಿಯನ್ನ ಹಾಕಿದ್ದಾರೆ, ಇನ್ಸ್ಟಾಗ್ರಾಮ್ ಸ್ಟೋರಿಯನ್ನ. ಸೊ ಅದರಲ್ಲಿ ವಿ ಆರ್ ಬ್ಯಾಕ್ ಟು ಇಂಡಿಯಾ ಅಂತ ಹೇಳ್ತಾರೆ. ಏರ್ಪೋರ್ಟ್ ಇಂದ ಬರ್ತಿರುವಂತಹ ಒಂದು ವಿಡಿಯೋನ ಅವರು ಶೇರ್ ಮಾಡಿದ್ದಾರೆ. ಸೊ ಅದರಲ್ಲಿ ರೊಮ್ಯಾರಿಯೋ ಶೆಫರ್ಡ್ ಇದ್ದಾರೆ, ಸುನಿಲ್ ನರೇನ್ ಇದ್ದಾರೆ, ಆಂಡ್ರೆ ರಸಲ್ ಬ್ರಾವೋ ಜೊತೆಗೆ ಒಟ್ಟು 4 ಪ್ಲೇಯರ್ಸ್ ಈಗ ಭಾರತಕ್ಕೆ ಎಂಟ್ರಿ ಆಗಿದ್ದಾರೆ. ಸುನಿಲ್ ನರೇನ್, ಆಂಡ್ರೆ ರಸಲ್ ಬಿಡಿ, ಅದು KKR ವಿಚಾರ ಆಯ್ತು, ಅವ್ರಿಗೆ ಖುಷಿ ಕೊಡುತ್ತೆ. ಬಟ್ ನಮಗೆ ಖುಷಿ ಏನು ಅಂತಂದ್ರೆ ರೊಮ್ಯಾರಿಯೋ ಶೆಫರ್ಡ್ ಎಂಟರ್ ಆಗಿದ್ದಾರೆ. ಬಟ್ ಇಷ್ಟಕ್ಕೆ ನೀವು ಫುಲ್ ಖುಷಿ ಪಡ್ಬೋದಾ, ರೊಮ್ಯಾರಿಯೋ ಬಂದ್ರು ಅಂತ? ಇಲ್ಲ, ಇಲ್ಲೂ ಒಂದು ಟ್ವಿಸ್ಟ್ ಇದೆ. ರೊಮ್ಯಾರಿಯೋ ಶೆಫರ್ಡ್ ಕಂಪ್ಲೀಟ್ ಪ್ಲೇ ಆಫ್ ಜೂನ್ 3 ಆಡ್ತಾರ, ಅಥವಾ ಅವ್ರಿಗೆ ಮ್ಯಾಚ್ ಇರೋದ್ರಿಂದ, ಇಂಗ್ಲೆಂಡ್ ಮತ್ತೆ ವೆಸ್ಟ್ ಇಂಡೀಸ್ ಮ್ಯಾಚ್ ಇರೋದ್ರಿಂದ, ಸೊ ಅವ್ರೇನಾದ್ರೂ ಸ್ಟೇ ಬ್ಯಾಕ್ ಆಗ್ತಾರಾ ಅನ್ನೋದು, ಅಂದ್ರೆ ವಾಪಸ್ ಹೋಗ್ತಾರ ಹೋಮಿಗೆ, ಅಥವಾ ಹಾಗೆ ಉಳ್ಕೋತಾರ ಅನ್ನೋದು ಪ್ರಶ್ನೆ ಇದೆ ಈಗ. ಯಾಕಂದ್ರೆ T20 ಟೀಮಲ್ಲಿ ಅಫ್ಕೋರ್ಸ್ ಅವರಿದ್ದಾರೆ. ಬಟ್ ಏನಾದ್ರೆ ಜೂನ್ 6 ಸ್ಟಾರ್ಟ್ ಆಗೋದ್ರಿಂದ ಮೇ ಬಿ ಅವ್ರು ಇರಬಹುದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಅವರು 3ನೇ ತಾರೀಕು ಫಿನಾಲೆ ನಾವು ತಲುಪಿ ಏನಾದರೂ ಮುಗಿಸಿದ್ರು ಕೂಡ ಜೂನ್ 6ಕ್ಕೆ ಡುರ್ಹ್ಯಾಮ್ನಲ್ಲಿ ಮ್ಯಾಚ್ ಇರೋದು. ಸೊ ಅಲ್ಲಿಗೆ ಬೆಂಗಳೂರಿಂದ ಅವ್ರು ಟ್ರಾವೆಲ್ ಮಾಡಿದ್ರು ಕೂಡ ಅವತ್ತೇ ನೆಕ್ಸ್ಟ್ ದಿನ ಏನಾದ್ರು 4ನೇ ತಾರೀಕು ಬಿಟ್ಟರು ಕೂಡ ಒಂದು 13-15 ಗಂಟೆ ಪ್ರಯಾಣ ಇದೆ. ಸೊ 4 ಅಂತಂದ್ರೆ 5ಕ್ಕೆ ರೀಚ್ ಆಗ್ತಾರೆ. 6ಕ್ಕೆ ಅವ್ರದ್ದು T20 ಮ್ಯಾಚ್ ಇದೆ ಇಂಗ್ಲೆಂಡ್ ವಿರುದ್ಧ. ಸೊ ಅಂತ ಒಂದು ರಿಸ್ಕ್ ಅನ್ನ ತಗೊಳ್ತಾರ? ಯಾಕಂದ್ರೆ ಒಂದು ಪ್ರಾಕ್ಟೀಸ್ ಟೈಮ್ ಅಂತ ಬೇಕಾಗುತ್ತೆ, ಸ್ವಲ್ಪ ಅಡ್ಜಸ್ಟ್ ಆಗಬೇಕಾಗುತ್ತೆ. ಅಥವಾ ಏನಾದ್ರು ಫಸ್ಟ್ T20 ಸ್ಕಿಪ್ ಮಾಡಿದ್ರೆ ನೋ ಪ್ರಾಬ್ಲಮ್, ಇಲ್ಲ ಫಸ್ಟ್ T20 ಆಡ್ತಾರೆ ಅಂತಿದ್ರೆ ಸಮಸ್ಯೆ ಆಗುತ್ತೆ. ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಸಿಗಬೇಕು. ಕೂಡಲೇ ನಿಮ್ಮ ಸೂಪರ್ ಟಿವಿ ಪಕ್ಕಾ ಇನ್ಫಾರ್ಮೇಶನ್ ಕೊಡುತ್ತೆ, ನಂಬಿ.